ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಬೋರ್ಗಲ್ ಗ್ರಾಮ ಘಟಕಕ್ಕೆ ರೈತ ಸಂಘ ಹಸಿರು ಸೇನೆ ಬೋರ್ಗಲ್ ಗ್ರಾಮದ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರು ಸುಮಾರು 9ನೇ ದಿವಸ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕುರ್ಲಾಪುರ ಕ್ರಾಸ್ದಲ್ಲಿ, ತಮ್ಮತ್ನೂರು ಗೇಟ್ದಲ್ಲಿ, ಸಂಕೇಶ್ವರ್ ಪ್ರತಿನಿತ್ಯ ಬೆಳಗ್ಗೆಯಿಂದ 24 ಗಂಟೆಗಳ ಕಾಲ ಹೋರಾಟದಲ್ಲಿ ಭಾಗಿಯಾದರೂ ಕೂಡ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ. ಇವತ್ತಿನ ದಿವಸ ಈ ಭಾಗದ ಪ್ರತಿನಿಧಿಯಾಗಿ ಆಯ್ಕೆ ಇರತಕ್ಕಂಥ ಶಾಸಕರು ಕೂಡ ಯಾವುದೇ ರೈತರಿಗೆ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಯಾವುದೇ ಒಂದು ಪಕ್ಷದ ಮುಖಂಡರು ಕೂಡ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ತಮಗೆ ರೈತರನ್ನು ತಮ್ಮ ಒಂದು ಸದುಪಯೋಗಕ್ಕಾಗಿ ಉಪಯೋಗಿಸಿಕೊಳ್ಳತಕ್ಕಂತಹ ಒಂದು ದಿನಮಾನ ಇವತ್ತಿನ ದಿವಸ ನಡೆದಿದೆ. ರೈತರು ದೇಶದ ಬೆನ್ನೆಲುಬು, ರೈತನೇ ಅನ್ನದಾತ ಎನ್ನುವುದನ್ನು ಕೇವಲ ಘೋಷಣೆಯನ್ನು ಮಾತ್ರ ಕೂಗ್ತಾರೆ. ಆದರೆ ಇವತ್ತಿನ ದಿವಸ ರೈತ ಬೆಳೆದಿರತಕ್ಕಂಥ ತನ್ನ ಬೆಳೆಗೆ ತಾನೇ ಒಂದು ರೇಟನ್ನು ನಿಗದಿ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡು ರಸ್ತೆ ಮೇಲೆ ಬೀದಿಗಿಳಿಬೇಕಾದ ಪರಿಸ್ಥಿತಿ ಆದರೆ ಇರ್ತಕ್ಕಂಥ ಮುಖಂಡರು ನಾಚಿಕೆಯನ್ನು ಪಡಬೇಕು. ಇವತ್ತಿನ ದಿವಸ ನಮ್ಮ ಬೋರ್ಗಲ್ ಗ್ರಾಮದ 106 ಜನ ರೈತರು 9 ದಿನಗಳ ಕಾಲ ಅವಿರತವಾಗಿ ಹೋರಾಟದಲ್ಲಿ ಭಾಗಿಯಾಗಿ ಈಗ ಹತ್ತರಕಿ ಟೋಲ್ ನಾಕ ಬಂದ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯವರು ತಡೆ ಹಿಡಿತಾರೆ ಅಂತಕ್ಕಂಥ ಒಂದು ಸುದ್ದಿ ಬಂದಿದೆ. ನಾವೆಲ್ಲರೂ ಈಗ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಹೋರಾಟ ಎಲ್ಲಿಗೆ ನಿಲ್ತದೆ ಅಲ್ಲಿ ಹಗಲು ರಾತ್ರಿ ಹೋರಾಟವನ್ನು ನಾವೆಲ್ಲರೂ ಮಾಡ್ತೇವೆ. ನಮಗೆ ನ್ಯಾಯ ಸಿಗುವವರೆಗೆ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ನಮ್ಮ ರಾಜ್ಯ ರೈತ ಸಂಘ ಹಾಗೂ ಗ್ರಾಮಸ್ಥರ ಪರವಾಗಿ ವಿವಿಧ ಸಂಘಟನೆಗಳ ಪರವಾಗಿ ನಾವು ಸರ್ಕಾರಕ್ಕೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. 2 ದಿನಗಳಿಗಾಗಿ ರೈತರಿಗೆ ನಿಗದಿ ಒಂದು ಬೆಲೆಯನ್ನು ಪಡಿಸದೇ ಇದ್ದರೆ ಉಗ್ರವಾದ ಹೋರಾಟ ತಾಳ್ತದೆ. ಇದಕ್ಕೆ ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇದು ಶಾಪವಾಗಿ ಪರಿಣಮಿಸಿರ್ತಕ್ಕಂಥ ಒಂದು ಶಾಪ ಕೂಡ ರೈತನದು ನಿಮ್ಮೆಲ್ಲರ ಕುಟುಂಬದ ಮೇಲೆ ಬೀಳ್ತದೆ ಅಂತಕ್ಕಂಥ ಒಂದು ವಿಷಯವನ್ನು ಕೂಡ ಈ ಒಂದು ವಾಹಿನಿಯ ಮುಖಾಂತರ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೇವೆ. ಮೊದಲಿಗೆ ಈ ಈ ಸಕಲ ಜೀವಾತ್ಮರಿಗೆ ಅನ್ನವನ್ನಿಕ್ಕುವ ಅನ್ನದಾತನಿಗೆ ನಮಸ್ಕರಿಸುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ ಇವತ್ತು ಕರ್ನಾಟಕ ರಾಜ್ಯದ ರೈತರು 8 ದಿನ ಮುಗಿದು 9ನೇ ದಿವಸಕ್ಕೆ ಅಹೋರಾತ್ರಿಯ ಸತ್ಯಾಗ್ರಹವನ್ನು ನಮ್ಮ ಬೆಳೆದ ಕಬ್ಬಿನ ಬೆಲೆಗಾಗಿ ಪ್ರತಿ ಹಗಲು ರಾತ್ರಿ ಅನ್ನನಿಲ್ಲದೆ ಸತ್ಯಾಗ್ರಹವನ್ನು ಮುಂದುವರಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಪಕ್ಷದ ಹಾಗೂ ಕಬ್ಬು ಬೆಳೆಗಾರರ ಕಬ್ಬು ಫ್ಯಾಕ್ಟರಿಯ ಮಾಲೀಕರು ಯಾವುದೇ ಮೊಂಡತನದಿಂದ ಯಾವುದೇ ರೈತರಿಗೂ ಕೂಡ ಒಂದು ಆಶ್ವಾಸನೆ ಬಂದು ನೀಡ್ತಾ ಇಲ್ಲ. ಹೀಗಾಗಿ ಇವತ್ತು ನಮ್ಮ ರೈತ ಸಂಘದವರು ಹೆದ್ದಾರಿಯನ್ನು ಬಂದ್ ಮಾಡಲಿಕ್ಕೆ, ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಿಕ್ಕೆ ನಾವು ಇವತ್ತು ಹೊರಟಿದ್ದೇವೆ. ಇವತ್ತಿನ ಸಮಯದಲ್ಲಿ CM ಅವರು ಕೂಡ ಏನಾದರೂ ಒಂದು ಘೋಷಣೆ ಕೊಡಬೇಕು ಮತ್ತು ಇಲ್ಲಿವರೆಗೆ ಯಾವ ರೀತಿ ನಮ್ಮ ಹೋರಾಟ ರೈತರು ನಡೆದಿದೆ ಅನ್ನೋದು ಎಲ್ಲ MP, MLA, MLCಗಳು ಕೂಡ ಮನವರಿಕೆ ಮಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಕೊನೆಯದಾಗಿ ನಾನು ಎಲ್ಲ MLA, MP ಅವರಿಗೆ ಹೇಳ್ತೀನಿ, ಇವತ್ತು ಎಷ್ಟೆಷ್ಟು ಫ್ಯಾಕ್ಟ್ರಿಗಳನ್ನು ನೀವು ಕಟ್ತಾ ಇದ್ದೀರಲ್ಲ, ಆ ಫ್ಯಾಕ್ಟ್ರಿಯನ್ನು ಒಂದೊಂದು ಫ್ಯಾಕ್ಟ್ರಿಯನ್ನು ನೀವು ಇಟ್ಕೋರಿ, ಉಳಿದದನ್ನು ನಿಮಗೆ ಪೂರ್ವಸ್ಥಿತಿಯ ಹೆಚ್ಚಿಗೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ರೈತರ ಕಬ್ಬನ್ನು ಫ್ಯಾಕ್ಟ್ರಿಗೆ, ರೈತರ ಮಕ್ಕಳೇ ನಿಮ್ಮ ಫ್ಯಾಕ್ಟ್ರಿಗೆ ವರ್ಕರಾಗಿ ಬರಬೇಕಾಗ್ತದೆ. ಭಾಳ ಆದರೆ 1-2 ತಿಂಗಳು ನೀವು ನಮ್ಮ ರೈತರ ಮಕ್ಕಳನ್ನು ನೀವು ಫ್ಯಾಕ್ಟ್ರಿಯಲ್ಲಿ ಕೆಲಸ ತೆಗೆದುಕೊಳ್ತೀರಿ. ಯಾಕಂದರೆ ನಿಮ್ಮ ಲಾಭಿಯ ವೋಟ್ ಬ್ಯಾಂಕಿಗಾಗಿ ನೀವು ರೈತರ ಮಕ್ಕಳನ್ನು ಅಲ್ಲಿ ಫ್ಯಾಕ್ಟ್ರಿಗೆ ತೆಗಿತೀರಿ. ನಾಳೆ ಇಲೆಕ್ಷನ್ ಬಂತಂದರೆ ನಮ್ಮ ರೈತರ ಮಕ್ಕಳು ನಿಮ್ಮ ಜೊತೆ ಹಿಂಬಾಲಾಗಿ ತಿರುಗಬೇಕಾಗುತ್ತದೆ. ಆವಾಗ ಇವರನ್ನು ತೆಗೀತೇವೆ ಅನ್ನೋದೊಂದು ರೈತರ ಮಕ್ಕಳಿಗೆ ಭಯ ಇತ್ತು, ಇಲ್ಲಿಯವರೆಗೆ ಭಯ ಇತ್ತು. ಇನ್ನು ಮುಂದೆ ಯಾವುದೇ ರೀತಿಯಾಗಿ ರೈತರಿಗೆ ಭಯ ಅನ್ನೋದಿಲ್ಲ. ಈ ಹೋರಾಟವೇ ಇದೊಂದು ಇತಿಹಾಸ ನಿರ್ಮಿಸಬೇಕಂತ ಒಂದು ಹೋರಾಟವಾಗಿದೆ. ರೈತ ಸಂಘಕ್ಕೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ